ಎ.ಟಿ.ಎಂಗಳನ್ನು ಎಷ್ಟೇ ಸೆಕ್ಯೂರ್ ಮಾಡಕ್ಕೆ ನೋಡಿದರೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಅದಕ್ಕಿಂತಲೂ ಕೂಡ ಸ್ವಲ್ಪ ಮುಂದೆ ಹೋಗಿ ಕಳ್ಳರು ತಮ್ಮ ಕರಾಮತ್ತನ್ನು ತೋರಿಸ್ಕೊಂಡು ಎ.ಟಿ.ಎಂನಿಂದ ಕಳ್ಳತನವನ್ನು ಮಾಡುವಂಥ ಕೆಲಸವನ್ನು ಈಗ ಮಾಡಕ್ಕೆ ಶುರು ಮಾಡಿದ್ದಾರೆ. ಮತ್ತೊಂದು ಪ್ರಕರಣ ಈಗ ಬೆಳಕಿಗೆ ಬರ್ತಾ ಇದೆ. ಈ ಪ್ರಕರಣದಲ್ಲಿ 18 ಲಕ್ಷ ರೂಪಾಯಿಯನ್ನು ಲೂಟಿ ಮಾಡಿದ್ದಾರೆ ಎ.ಟಿ.ಎಂನಿಂದ. ಗ್ಯಾಸ್ ಕಟರ್ ಮೂಲಕವಾಗಿ ಇದನ್ನು ಲೂಟಿ ಮಾಡಿದ್ದಾರೆ. ಬಟ್ ಹೇಗೆ ಯಾವ್ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಾರೆ ನೋಡಿ. ಪೊಲೀಸರಿಗೆ ಒಂದಿಷ್ಟು ದೊಡ್ಡ ಸವಾಲುಗಳಾಗಿ ನಿಂತ್ಕೊಂಡ್ಬಿಡುತ್ತೆ ಇದು. ಕಲಬುರಗಿ ನಗರದಲ್ಲಿ ಈಗ SBI ATM ಅನ್ನು ಲೂಟಿ ಮಾಡಿ 18 ಲಕ್ಷವನ್ನು ಲೂಟಿ ಮಾಡ್ಕೊಂಡು ತಗೊಂಡು ಹೋಗಿದ್ದಾರೆ. ಗ್ಯಾಸ್ ಕಟರ್ನಿಂದ ATM ಅನ್ನು ಒಡೆದು ಹಣ ಕಳ್ಳತನವನ್ನು ಮಾಡಿರೋದು. CC ಕ್ಯಾಮ್ರಾಗಳಿಗೆ ಏನು ಮಾಡಿದ್ದಾರೆ, ಬ್ಲ್ಯಾಕ್ ಸ್ಪ್ರೇಯನ್ನು ಮಾಡಿದ್ದಾರೆ, ಏನು ಕಾಣಬಾರ್ದು ಅಂತ ಹೇಳಿ. ಸೊ CCTVಗೆ ಬ್ಲ್ಯಾಕ್ ಸ್ಪ್ರೇ ಮಾಡಿ ಹಣವನ್ನು ಕದ್ಕೊಂಡು ಹೋಗಿದ್ದಾರೆ. I-20 ಕಾರಿನಲ್ಲಿ ಬಂದು ಕಳ್ಳರು ಕರಾಮತ್ತನ್ನು ಮಾಡಿರೋದು. ಸೊ ನಿನ್ನೆ ATMಗಷ್ಟೇ ಹಣ ಹಾಕಿದ್ರು ಬ್ಯಾಂಕ್ನ ಸಿಬ್ಬಂದಿ. ಈಗ ನೋಡಿದರೆ ದುಡ್ಡೇ ಇಲ್ಲ, ಎಗರ್ಸ್ಕೊಂಡು ಹೋಗಿದ್ದಾರೆ. ಪಕ್ಕದಲ್ಲೇ ಆಗಿತ್ತು, ಈಗ ಮತ್ತೆ ಈ ರಾಜ್ಯದಲ್ಲೂ ಈ ಜಿಲ್ಲೆಯಲ್ಲೂ ಆಗಿದೆ ಪರಿಸ್ಥಿತಿ. ನೋಡಿ ಈ ಸ್ಟೋರಿನ. ಖತರ್ನಾಕ್ ಕಳ್ಳರ ಕರಾಮತ್ತು, ATM ದರೋಡೆ. ಗ್ಯಾಸ್ ಕಟರ್ನಿಂದ ATM ಒಡೆದು 18 ಲಕ್ಷ ಕಳವು. CCTVಗೆ ಬ್ಲ್ಯಾಕ್ ಸ್ಪ್ರೇ ಮಾಡಿ ಹಣ ದೋಚಿ ಎಸ್ಕೇಪ್. ರಾಜ್ಯದಲ್ಲಿ ಸರಣಿ ಬ್ಯಾಂಕ್ ATM ದರೋಡೆಯ ಪ್ರಕರಣಗಳು ಮುಂದುವರೆದಿದೆ. ಇದೀಗ ಅದರ ಸಾಲಿಗೆ ಕಲಬುರಗಿ ಜಿಲ್ಲೆ ಸಹ ಸೇರ್ಕೊಂಡಿದೆ. ನಿನ್ನೆ ರಾತ್ರಿ 2 ಗಂಟೆ ಸುಮಾರಿಗೆ ಕಲಬುರಗಿ ನಗರದ ರಾಮನಗರ ಬಡಾವಣೆಯಲ್ಲಿರೋ SBI ATMಗೆ ಎಂಟ್ರಿ ಕೊಟ್ಟ ಖತರ್ನಾಕ್ ಖದೀಮರು ATM ಅನ್ನು ದೋಚಿದ್ದಾರೆ. ಗ್ಯಾಸ್ ಕಟರ್ನಿಂದ ATM ಮಷೀನ್ ಒಡೆದು ಅದರಲ್ಲಿದ್ದ 18 ಲಕ್ಷಕ್ಕೂ ಅಧಿಕ ಹಣವನ್ನು ಎಗರಿಸಿ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಅಷ್ಟೇ ಅಲ್ಲದೆ ATMನಲ್ಲಿರೋ ಎಲ್ಲಾ ಕ್ಯಾಮೆರಾಗಳಿಗೂ ಕೂಡ ಬ್ಲಾಕ್ ಕಲರ್ ಸ್ಪ್ರೇಯನ್ನ ಮಾಡಿ ಕಳ್ಳತನದ ದೃಶ್ಯ ಸೆರೆಯಾಗದಂತೆ ಕಳ್ಳರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ನಂತರ SBI ATMನ ಪಕ್ಕದಲ್ಲಿರೋ ಇನ್ನೊಂದು ATMಗೂ ಸಹ ಕನ್ನ ಹಾಕಬೇಕು ಅನ್ನುವಷ್ಟರಲ್ಲಿ ATMನ ಒಳಗೆ ಅಳವಡಿಸಿದ ಸೈರನ್ ಹೊಡ್ಕೊಂಡಿದೆ. ಅದರಿಂದ ಅಲರ್ಟ್ ಆದ ಖತರ್ನಾಕ್ ಗ್ಯಾಂಗ್ ಹಣದ ಸಮೇತ ಎಸ್ಕೇಪ್ ಆಗಿದ್ದಾರೆ. ಬೀದರ್ನಲ್ಲಿ ಬ್ಯಾಂಕ್ ಸಿಬ್ಬಂದಿಗಳು ATMಗೆ ಹಾಕುವಂಥ ಹಣದ ಒಂದು ದರೋಡೆ ಪ್ರಕರಣ ಮಾಸುವ ಮುನ್ನವೇ ಕಲಬುರಗಿಯಲ್ಲಿ ಮಗದೊಂದು ATM ಕಳ್ಳತನವಾಗಿರುವಂತಹ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಸದ್ಯ ಪೊಲೀಸರಿಗೆ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಒಂದು ವೈಟ್ ಕಲರ್ I-20 ಕಾರ್ನಲ್ಲಿ 4 ಜನಕ್ಕೂ ಹೆಚ್ಚು ದರೋಡೆಕೋರರು ಅಂದರೆ ಕಳ್ಳರು ಅಂದರು ಬಂದು ಈ ATMಗೆ ಲಗ್ಗೆ ಹಾಕಿರುವಂತಹ ಎಲ್ಲ ಲಕ್ಷಣಗಳಿವೆ ಅಂಥೇಳಿ ಆ ಒಂದು CCTV ದೃಶ್ಯಾವಳಿಗಳನ್ನು ಕೂಡ ಪೊಲೀಸರು ಈಗ ವಶಪಡಿಸಿಕೊಂಡಿದ್ದಾರೆ. ಪ್ರಮುಖವಾಗಿ ಉತ್ತರ ಭಾರತದ ಒಂದು ಕಳ್ಳರೇ ಈ ಒಂದು ಕೃತ್ಯ ನಡೆಸಿರುವಂತಹ ಶಂಕೆ ಇರೋದಾಗಿ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದು, ಈಗ ಯಾರೆಲ್ಲ ಈ ಹಿಂದೆ ಉತ್ತರ ಕರ್ನಾಟಕ ಭಾಗದಲ್ಲಿ ATM ಕಳ್ಳತನ ಮತ್ತು ಬ್ಯಾಂಕ್ ಕಳ್ಳತನದಲ್ಲಿ ಭಾಗಿಯಾಗಿದ್ದರು ಅಂತಹವರ ಒಂದು ಕಳ್ಳರಿಗಾಗಿ ಈಗ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ದಾರೆ. ಹೀಗಾದರೂ ಮಾಡಿ ಈ ಒಂದು ಪ್ರಕರಣವನ್ನು ಭೇದಿಸಲೇಬೇಕು ಅಂತ ಡಾಕ್ಟರ್ ಶರಣಪ್ಪ ಕೂಡ ಈಗಾಗಲೇ ಪೊಲೀಸ್ ಆಯುಕ್ತರೇನಿದ್ದಾರೆ, ಕಲಬುರಗಿಯ ಪೊಲೀಸ್ ಆಯುಕ್ತರು, ಅವರು ಕೂಡ ಒಂದು ತಂಡವನ್ನು ರಚಿಸಿ ಈಗ ತನಿಖೆಗೆ ಮುಂದಾಗಿದ್ದಾರೆ. ಉತ್ತರ ಭಾರತದ ದರೋಡೆಕೋರರಿಂದ ಕೃತ್ಯ ಶಂಕೆ, ಖದೀಮರ ಬಂಧನಕ್ಕೆ ವಿಶೇಷ ಪೊಲೀಸ್ ತಂಡ ರಚನೆ. ATM ದರೋಡೆ ಬಳಿಕ ವೈಟ್ ಕಲರ್ I-20 ಕಾರ್ನಲ್ಲಿ ದರೋಡೆಕೋರರು ಎಸ್ಕೇಪ್ ಆಗುವ ದೃಶ್ಯಗಳು ಅಕ್ಕಪಕ್ಕದ ಅಂಗಡಿಗಳ CCTVಯಲ್ಲಿ ಸೆರೆ ಸಿಕ್ಕಿವೆ. ಇನ್ನು ನಿನ್ನೆ ಸಾಯಂಕಾಲ 6 ಗಂಟೆ ಸುಮಾರಿಗೆ ಏಜೆನ್ಸಿಯವರು ATMಗೆ ಹಣ ಹಾಕಿದ ದಿನವೇ ಕಳ್ಳತನವಾಗಿದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಉತ್ತರ ಭಾರತದ ಪ್ರೊಫೆಷನಲ್ ದರೋಡೆಕೋರರೇ ಹಲವು ದಿನಗಳಿಂದ ATM ಮೇಲೆ ಕಣ್ಣಿಟ್ಟಿದ್ರಾ, ಇಲ್ಲ ಏಜೆನ್ಸಿಯ ಸಿಬ್ಬಂದಿ ದರೋಡೆಕೋರರ ಜೊತೆಗೆ ಕೈ ಜೋಡಿಸಿದ್ರಾ, ಹೀಗೆ ಹಲವು ಪ್ರಶ್ನೆಗಳು ಪೊಲೀಸರನ್ನ ಕಾಡ್ತಾ ಇದೆ. ರಿಂಗ್ ರೋಡಲ್ಲಿರುವ ಪೂಜಾರಿ ಚೌಕ್ ಹತ್ರ ಇರುವ ಈ SBI ATM ನಮಗೆ ಬೆಳಗಿನ ಜಾವ ಅರೌಂಡ್ 4 o'clock ನಮಗೆ ಒಂದು ಅಲರ್ಟ್ ಬರುತ್ತೆ. CCTV ಪರಿಶೀಲನೆ ಮಾಡಿದ್ವಿ. ಯಾವುದೇ ಇರಲಾರ್ದನ್ನ ಅವರು ಒಂದು ವಾಚ್ ಮಾಡಿ ಅಫೆನ್ಸ್ ಮಾಡಿದ್ರ ಬಗ್ಗೆ ನಮಗೆ ಮಾಹಿತಿ ಮತ್ತು ಈಗಾಗಲೇ ಇದಕ್ಕೆ ಪ್ರಕರಣವನ್ನು ಭೇದಿಸಲಿಕ್ಕೆ 3 ವಿಶೇಷ ತಂಡಗಳನ್ನು ನಾವು ಮಾಡಿದ್ವಿ ಮತ್ತು ಅವರು ನೀಡಿದ ಮಾಹಿತಿ ಪ್ರಕಾರ 18 ಲಕ್ಷ ರೂಪಾಯಿ ಕಳ್ಳತನ ಆಗಿರೋದ್ರ ಬಗ್ಗೆ ಮಾಹಿತಿ. ಸೊ ನಾವು ಮಲ್ಟಿಪಲ್ ಆ್ಯಂಗಲ್ಸ್ಗಳಲ್ಲಿ ತನಿಖೆಯನ್ನು ಮಾಡ್ತಾ ಅದಕ್ಕೆ ವೆದರ್ ಈ ಕ್ಯಾಶ್ ರೀಪ್ಲೇಸ್ಮೆಂಟ್ ಏಜೆನ್ಸಿ ಏನಿದ್ದಾರೆ ಅವ್ರ ಸಿಬ್ಬಂದಿ ಅದನ್ನು ವೆರಿಫೈ ಮಾಡ್ತಾ ಇದ್ದೀವಿ. ಪ್ರೊಫೆಷನಲ್ ಯಾವುದ್ರ ಟೀಮ್ಸ್ ಬೇರೆ ಎಲ್ಲೆಲ್ಲಿ ಅಫೆನ್ಸ್ ಆಗಿದೆ ಅದ್ರ ಬಗ್ಗೆನೂ ಕೂಡ ನಾವು ಮಾಹಿತಿ ಕಲೆ ಹಾಕಲಿಕ್ಕೆ ತನಿಖಾ ತಂಡಗಳನ್ನು ಮಾಡಿದ್ವಿ. ಇನ್ನು ಘಟನಾ ಸ್ಥಳಕ್ಕೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ದರೋಡೆಕೋರರನ್ನು ಬಂಧಿಸಲು ವಿಶೇಷ ತಂಡವನ್ನು ರಚಿಸಿದ್ದಾರೆ. ದುರಂತ ಏನು ಗೊತ್ತಾ, ಪಕ್ಕದ ಜಿಲ್ಲೆ ಬೀದರ್ ದರೋಡೆ ಪ್ರಕರಣವನ್ನೇ ಪೊಲೀಸರು ಇನ್ನೂ ಭೇದಿಸಿಲ್ಲ. ಹೀಗಾಗಿ ಈ ಪ್ರಕರಣವನ್ನಾದರೂ ಪೊಲೀಸರು ಭೇದಿಸ್ತಾರಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.